ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಬಾರಾಸ್ ಕುಕಿಂಗ್. ಸೊ ಫ್ರೆಂಡ್ಸ್, ಇವತ್ತು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂತಹ ಒಂದು ಪೊಟ್ಯಾಟೊ ವೆಜ್ಜಸ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಸೊ ಪೊಟ್ಯಾಟೊ ಆಗಿರೋದ್ರಿಂದ ಮಕ್ಕಳಿಗೂ ಇಷ್ಟ ಆಗ್ತದೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಕಡಿಮೆ ಆಯಿಲ್ ಯೂಸ್ ಮಾಡಿ ನಾವು ಹೇರ್ ಫ್ರೈಯರಲ್ಲಿ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಗೂ ಕೂಡ ಒಳ್ಳೆಯದು ಅಂತಲೇ ನಾನು ಹೇಳ್ಬೋದು. ಬಟ್ ಪೊಟ್ಯಾಟೊ ತುಂಬ ಜನ ಅವಾಯ್ಡ್ ಮಾಡ್ತಾರೆ, ವಾಯು ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಹೆಲ್ತಿಗೆ ಅಷ್ಟು ಸರಿ ಹೊಂದಲ್ಲ ಅಂತ ಹೇಳಿ. ಬಟ್ ಒನ್ಸ್ ಇನ್ ಎ ವೈಲ್ ಓಕೆ ಅಲ್ವಾ, ನಮಗೂ ಲೈಕ್ ಮನುಷ್ಯನಿಗೆಲ್ಲಾನು ಬಾಡಿಗೆ ಬೇಕಾಗ್ತದೆ ಅಲ್ವಾ. ಸೊ ಹಾಗಾಗಿ ಒನ್ಸ್ ಇನ್ ಎ ವೈಲ್ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಸ್ನ್ಯಾಕ್ಸ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಅನಿಸ್ತದೆ. ಸೊ ಈ ಪೊಟ್ಯಾಟೊ ವೆಜ್ಜಸ್ ಜೊತೆ ಒಂದು ಲೋಟ ಕಾಫಿ ಇದ್ದರೆ ಇನ್ನೂ ಒಂದು ಘಮ, ಒಂದು ರುಚಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಜಾಸ್ತಿ ಆಗುತ್ತೆ ಫ್ರೆಂಡ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ರೆಸಿಪಿನ. ಸೊ ಫ್ರೆಂಡ್ಸ್, ಈ ಪೊಟ್ಯಾಟೊ ವೆಜ್ಜಿಗೆ ಬೇಕಾಗಿರುವಂತಹ ಪೊಟ್ಯಾಟೋಸ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಪೀಲ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಸೊ ನೋಡಿ, 4 ಪೊಟ್ಯಾಟೊ ಇದೆ ಇಲ್ಲಿ, ಓಕೆನಾ. ಸೊ ಡಿಪೆಂಡ್ಸ್, ಓಕೆ, ನಿಮ್ಮ ಮನೆ ತುಂಬ ಜಾಸ್ತಿ ಜನ ಇದ್ದಾರೆ ಅಂದರೆ ಈ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ರೀತಿಯಾಗಿ ನಾನು ಉದ್ದುದ್ದವಾಗಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನೂ ಕೂಡ ಹಚ್ಕೋತಾರೆ ಕೆಲವೊಬ್ಬರು, ಬಟ್ ನನಗಿಲ್ಲಿ ಸಣ್ಣ ಸಣ್ಣದಾಗಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳುವಾಗಿಯೇ ಈ ರೀತಿಯಾಗಿ ಉದ್ದವಾಗಿ ಹಚ್ಕೊಂಡಿದ್ದೀನಿ ಫ್ರೆಂಡ್ ಇಲ್ಲಿ ನಾನು, ಓಕೆನಾ. ಸೊ ನಾವು ಇಲ್ಲಿ ಏರ್ ಫ್ರೈಯಲ್ಲಿ ಮಾಡೋದನ್ನ ತುಂಬ ತೆಳ್ಳಗಾದ್ರೂ ಕೂಡ ಅದು ಒಂಥರ ಸುಟ್ಟೋಗೋ ಥರ ಆಗಿಬಿಟ್ಟಿರುತ್ತೆ. ಹಾಗಾಗಿ ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ನಾನು ಈ ರೀತಿಯಾಗಿ ಉದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್. ಸೊ ಯೂಶ್ವಲಿ ಪೊಟ್ಯಾಟೋಸ್ ಅಂತ ಹೇಳಿದ್ರೆ ಎಲ್ರಿಗೂ ಅಷ್ಟು ತುಂಬ ಅಚ್ಚುಮೆಚ್ಚಲ್ವಾ. ನೋಡಿ, ಅದಕ್ಕೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟು ಬಂದ್ಬಿಟ್ಟು ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಸೊ ಇದು ಚಿಲ್ಲಿ ಪೌಡರ್ ಅಂತ ಹೇಳಿದ್ರೆ ನಾನು ಖಾರಕ್ಕೆ ತಕ್ಕಂತೆ ಹಾಕಿದ್ದೀನಿ ಫ್ರೆಂಡ್. ನಾನಿಲ್ಲಿ 1 ಚಮಚವಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, 2 ರಿಂದ 3 ಚಮಚ ಆಗೋವಷ್ಟು ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದಕ್ಕೆ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಏನು ಬೇಡ, ವೆರಿ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಮಾತ್ರ ನಾನು ಹಾಕ್ತಾ ಇದ್ದೀನಿ. ಮತ್ತು ಗರಂ ಮಸಾಲ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನಿಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಧನಿಯಾ ಪೌಡರ್, ಅಥವಾ ಏನು ನಾವು ಮನೆಯಲ್ಲಿ ಮಸಾಲ ಪೌಡರ್ ಅಂತೆಲ್ಲ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ವ, ಸೊ ಆ ಮಸಾಲ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ 1 ರಿಂದ 2 ಚಿಟಿಕೆ ಆಗುವಷ್ಟು ಚಾಟ್ ಮಸಾಲ ಏನಕ್ಕೆ ಅಂತ ಹೇಳಿದ್ರೆ ನಾನಿಲ್ಲಿ ನಿಂಬೆಹಣ್ಣು ಅಥವಾ ಏನು ಯೂಸ್ ಮಾಡ್ತಾ ಇಲ್ಲ ಹುಳಿಗೆ, ಓಕೆನಾ. ಸ್ವಲ್ಪ ಸೋರ್ನೆಸ್ ಬೇಕಲ್ಲ, ಹಾಗಾಗಿ ನಾನು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕಿದ್ದೀನಿ ಫ್ರೆಂಡ್. ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ತುಂಬ ಚೆನ್ನಾಗಾಗುತ್ತೆ ಫ್ಲೆಡ್ಜ್, ಓಕೆನಾ. ವೆಜ್ಜಸ್ ಅಂತ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಇದಕ್ಕೆ ಒಂದು 2 ರಿಂದ 3 ಡ್ರಾಪ್ ಆಗೋವಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಮಿಕ್ಸ್ ಸ್ವಲ್ಪ ಚೆನ್ನಾಗಿ ಆಗಬೇಕಾಗುತ್ತೆ ಫ್ರೆಂಡ್, ಬಿಕಾಸ್ ನೋಡಿ, ಒಂದೊಂದು ಕಡೆ ತುಂಬ ಖಾರದ ಪುಡಿ ಎಲ್ಲ ಹಾಗೆ ಇದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ನಾವು ಸಮ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಕಡೆ ತುಂಬ ಖಾರ, ಒಂದು ಕಡೆ ಉಪ್ಪು ಖಾರ ಏನೂ ಹಾಗೇ ಇರಲ್ಲ ಅಲ್ವಾ. ಹಾಗಾಗಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆ. ಒಂದು ಸ್ವಲ್ಪ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಏರ್ ಫ್ರೈಯಲ್ಲಿ ಮಾಡೋದ್ರಿಂದ ನಾನೇನು ಅಷ್ಟು ಜಾಸ್ತಿ ಆಯಿಲ್ ಯೂಸ್ ಮಾಡ್ತಾ ಇಲ್ಲ ಏರ್ ಫ್ರೈಗೆ ಹಾಕಲಿಕ್ಕೆ, ಓಕೆ. ಸೊ ಇಲ್ಲಿ ಸ್ವಲ್ಪ ಕಲಿಸ್ಲಿಕ್ಕೆ ಎಷ್ಟು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಸಫಿಷಿಯೆಂಟ್ ಆಗಬೇಕು, ಬೇಕಿದ್ರೆ ನೀವು ಅಷ್ಟು ಮಾಡಿಕೊಂಡು ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ದಟ್ ಉಪ್ಪು ಖಾರ ಮತ್ತು ಹಾಕಿರುವಂತಹ ಗರಂ ಮಸಾಲ, ಧನಿಯಾ ಪೌಡರ್ ಅಥವಾ ಸಾಂಬಾರ್ ಪೌಡರ್, ಓಕೆನಾ, ಮತ್ತು ಚಾಟ್ ಮಸಾಲ ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ಮತ್ತು ಸ್ವಲ್ಪ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ನೀವು ಇದ್ದರೆ ಯೂಸ್ ಮಾಡ್ಕೋಬಹುದು, ಅದರ್ವೈಸ್ ಸ್ಕಿಪ್ ಕೂಡ ಮಾಡಬಹುದು. ಸೊ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಆರ್ಗ್ಯಾನೋ ಸಿಕ್ಕತ್ತಲ್ಲ, ಆರ್ಗ್ಯಾನೋ ಕೂಡ ನೀವು ಹಾಕಬಹುದು, ಬಟ್ ಮನೆಯಲ್ಲಿ ಖಾಲಿ ಆಗಿರೋದ್ರಿಂದ ನಾನು ಅದನ್ನು ಇಲ್ಲಿ ಹಾಕ್ತಾ ಇಲ್ಲ. ಇದನ್ನು ಕೂಡ ಹಾಕಬಹುದು, ಅದರ್ವೈಸ್ ಸ್ಕಿಪ್ ಕೂಡ ಮಾಡಬಹುದು ನೋಡಿ. ಫೈನಲ್ ಆಗಿ ಕಲಿಸಿರುವಂತಹ ಒಂದು ಪೊಟ್ಯಾಟೊ ವೆಜ್ಜಸ್, ಏನು ಪೊಟ್ಯಾಟೊ ಇದು ಎಲ್ಲ ರೆಡಿ ಆಗಿದೆ. ಈಗ ನಾವು ಏರ್ ಫ್ರೈರಲ್ಲಿ ಎಲ್ಲನ ಇದೇ ರೀತಿಯಾಗಿ ಇಟ್ಟಿದ್ದೀನಿ ಫ್ರೆಂಡ್, ಓಕೆನಾ. ನಾನು ಈವನ್ ಬೇಯಿಸಿ ಕೂಡ ಆಯಿಲ್ ಹಾಕಿಲ್ಲ ಫ್ರೆಂಡ್, ಓಕೆನಾ. ಹಾಗೆ ಅದನ್ನು ಡೈರೆಕ್ಟಾಗಿ ಹಾಕಿದ್ದೇನೆ. ಸೊ ಅದು ಯಾವ ಆಯಿಲ್ ಕೂಡ ರಿಕ್ವೈರ್ಡ್ ಇಲ್ಲ ಅಲ್ಲಿ. ಮತ್ತು ನಾನಿಲ್ಲಿ ಬಂದ್ಬಿಟ್ಟು ವೆಜ್ಜಸ್ ಮಾಡಲಿಕ್ಕೆ ನಾನಿಲ್ಲಿ ಏನು ಫ್ರೆಂಚ್ ಫ್ರೈಸ್ ಇದೆ ಅಲ್ಲ, ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 20 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಆ್ಯಕ್ಚುಲಿ ವಿತ್ 20 ಮಿನಿಟ್ಸ್ ತುಂಬ ಚೆನ್ನಾಗಿ ಪೊಟ್ಯಾಟೋಸ್ ಎಲ್ಲ ಬಾಯ್ಲ್ ಆಗಿರುತ್ತೆ ಫ್ರೆಂಡ್, ಓಕೆನಾ. ನೋಡಿ, ಇನ್ನು ಒಂದು 6 ಮಿನಿಟ್ಸ್ ಆಗಿತ್ತು. ಇವಾಗ ತೆಗೆದುಬಿಟ್ಟು ಸ್ವಲ್ಪ ಎಲ್ಲ ಮುಚ್ಚಾಕೊಂಡಿದ್ದೀನಿ ನಾನಿಲ್ಲಿ, ಯಾಕಂದರೆ ಮುಚ್ಚಾಕೊಳ್ಳಿಲ್ಲ ಅಂದರೆ ಒಂದೇ ಕಡೆನೇ ಬೇಯುತ್ತೆ ಅಲ್ವಾ, ತಳ ಮತ್ತೆ ಬೇಯ್ಕೊಳ್ಳೋದಿಲ್ಲ ಅದು. ಹಾಗಾಗಿ ಮುಚ್ಚಾಕೊಂಡು ಮತ್ತೆ ಇನ್ನು 20 ಮಿನಿಟ್ಸ್ ಬಿಟ್ಟಾಗ ನೋಡಿ ಫ್ರೆಂಡ್, ಈ ರೀತಿ ಆಗಿದೆ. ಸೊ ಫ್ರೆಂಡ್, ನಮ್ಮ ಒಂದು ಪೊಟ್ಯಾಟೊ ವೆಜ್ಜಸ್ ಈಸ್ ರೆಡಿ ಟು ಸರ್ವ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತು ನೋಡಿ, ಆರಾಮಾಗಿ ಫುಲ್ಲು ಕಂಪ್ಲೀಟಾಗಿ ಎಷ್ಟು ಬಾಯ್ಲ್ ಆಗಬೇಕು ಅಷ್ಟು ಬಾಯ್ಲ್ ಆಗ್ತದೆ. ನಾವು ಇನ್ ಕೇಸ್ ಈಗ ಸ್ಟವಲ್ಲಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬೆಂದಿರೋದಿಲ್ಲ, ಓಕೆನಾ. ಬಟ್ ಸ್ಟಿಲ್ ನಾವು ಈಗ ಮೈಕ್ರೋ ಓವನ್ ಇಲ್ಲ ಅಥವಾ ಈ ಒಂದು ಏರ್ ಫ್ರೈಯರ್ ಇಲ್ಲ ಅಂದರೂ ಕೂಡ
ನಾವು ತವಾ ಫ್ರೈ ಥರ ಮಾಡ್ಕೋಬಹುದು. ಬಟ್ ಏನೋ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಬೇಕಾಗ್ತದೆ, ಮತ್ತು ಕೆಲವೊಮ್ಮೆ ಅದು ತವಾಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ಸು ಇರ್ತದೆ. ಬಟ್ ಮಾಡ್ಕೋಬಹುದು, ಅದರಲ್ಲೂ ಕೂಡ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ವಿತ್ 1 ಲೋಟ್ ಕಾಫಿ ಜೊತೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಎಂಜಾಯ್ ಮಾಡ್ಬೋದು ನಾವು ಈವ್ನಿಂಗ್ ಒಂದು ಸಂಜೆಯನ್ನು. ಓಕೆ ಫ್ರೆಂಡ್, ಸೊ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.